ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ನಿಜವಾದ ಭಾವನೆಗಳು ನಿಮ್ಮ ಬಗ್ಗೆ ಏನಿರಬಹುದು ಅನ್ನೋದನ್ನ ಕೇಳೋಣ. ಟ್ರೂ ಫೀಲಿಂಗ್ಸ್ ಆಫ್ ದಿ ಪರ್ಸನ್ ಯು ಲೈಕ್. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ, ಅವರ ನಿಜವಾದ ಭಾವನೆಗಳು ನಿಮ್ಮ ಬಗ್ಗೆ ಏನಿರಬಹುದು? ಇಲ್ಲೊಂದು ಅಕ್ಸೆಪ್ಟ್ ಲವ್, ಮತ್ತೊಂದು ಸ್ಪೀಕ್ ಯುವರ್ ಮೈಂಡ್, ಹಾಗೆ ಹೀಲಿಂಗ್ ವಾಟರ್ಸ್, ಮತ್ತೊಂದು ಟೀಯರ್ಸ್ ಆಫ್ ಜಾಯ್ ಆ್ಯಂಡ್ ಸ್ಯಾಡ್ನೆಸ್, ಮೇಕ್ ಅ ಮೂವ್. ಇಲ್ಲಿ ಮೆಡಿಟೇಷನ್ ಫಾರ್ ಕ್ಲಾರಿಟಿ ಹಾಗೆ ಬರ್ತಾ ಇದೆ. ನಿಮ್ಮ ಬಗ್ಗೆ ಅವರ ನಿಜವಾದ ಭಾವನೆಗಳು ಇವತ್ತಿನ ದಿವಸ ಏನಿದೆ? ಇಲ್ಲಿ ಅಕ್ಸೆಪ್ಟ್ ಲವ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಪ್ರಪೋಸ್ ಮಾಡಿರಬಹುದು, ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳು ಅಂತ ಹೇಳ್ತಾ ಇದ್ದಾರೆ. ಈ ಫ್ರೆಂಡ್ಶಿಪ್ ಬಗ್ಗೆ ಅಥವಾ ಈ ರಿಲೇಶನ್ಶಿಪ್ ಬಗ್ಗೆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ, ಪ್ರೇಯರ್ಸ್ ಇದೆ, ಹಾಗೆ ಮುಂದೆ ಏನಾಗುತ್ತೋ ಅನ್ನೋ ಹೆದರಿಕೆನೂ ಇದೆ. ನಿಮ್ಮನ್ನ ನೆನಪಿಸ್ಕೊಂಡಾಗ ಸಂತೋಷ ಇದೆ, ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಇದೆ. ಇಲ್ಲಿ ಕ್ಲಾರಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಈ ಒಂದು ಫ್ರೆಂಡ್ಶಿಪ್ ತುಂಬಾ ವರ್ಷಗಳಿಂದ ನಡೀತಾ ಇದೆ ಅನ್ಸುತ್ತೆ. ಇಲ್ಲೊಂದು ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಕಾಣ್ತಾ ಇದೆ, ರಿಲೇಶನ್ಶಿಪ್ಪನ್ನು ಇರ್ಬೋದು. ಆದರೆ ಈ ಟೈಮಲ್ಲಿ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ಸಂಬಂಧದಲ್ಲಿ ಅನ್ನೋದು ಬರ್ತಾ ಇದೆ. ಮೂವ್ ಆನ್ ಆಗ್ಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಏನೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಮ್ಮ ಬಿಹೇವಿಯರ್, ಮಾತುಕತೆಗಳು ಅದೆಲ್ಲ ನೋಡಿದಾಗ ಕಾನ್ಫಿಡೆನ್ಸ್ ಇದೆ, ಸಂತೋಷ ಆಗುತ್ತೆ. ಆದರೆ ಎಲ್ಲೋ ಒಂದ್ ಕಡೆ ಹೆದರಿಕೆನೂ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ನನ್ನ ಪ್ರೀತಿನ ಒಪ್ಕೋ ಅಂತ ಹೇಳ್ತಾ ಇದ್ದಾರೆ ಅವರ ನಿಜವಾದ ಭಾವನೆಗಳು. ಇಲ್ಲಿ ಏನಿದೆ ನೋಡೋಣ. ಪೇಜ್ ಆಫ್ ಸಾರ್ಡ್ಸ್, ಹಾಗೆ ಕ್ವೀನ್ ಆಫ್ ಪೆಂಟಕಲ್ಸ್, ಮತ್ತೊಂದು ಫೋರ್ ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ಸಾರ್ಡ್ಸ್ ಬರ್ತಾ ಇದೆ, ಮತ್ತೊಂದು ಫೈವ್ ಆಫ್ ಕಪ್ಸ್, ದಿ ವೀಲ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ತ್ರೀ ಆಫ್ ಸಾರ್ಡ್ಸ್ ಬರ್ತಾ ಇದೆ. ಏನೋ ಡಿಸಪಾಯಿಂಟ್ಮೆಂಟ್ಸ್ ಇದೆ, ಹಾಗೆ ಬೇಜಾರಿದೆ. ನೀವಿಬ್ರು ಕಲೀಗ್ಸ್ ಆಗಿರಬಹುದು, ಒಟ್ಟಿಗೆ ಓದ್ತಾ ಇರಬಹುದು, ತುಂಬಾ ದಿನದ ಪರಿಚಯ ಇದೆ ಅನ್ನೋದು ಬರ್ತಾ ಇದೆ. ನೀವು ಅವರ ಡ್ರೀಮ್ ಪರ್ಸನ್ ಆಗಿದ್ದೀರಾ. ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾಣ್ತಾ ಇದೆ. ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಒಬ್ರಿಗೊಬ್ರಿಗೆ ನೆನಪಿಸ್ಕೊತಾ ಇದ್ದೀರಾ, ಆದ್ರೆ ಯಾವುದೂ ಡಿಸಿಷನ್ಗಳನ್ನ ತಗೊಳಕ್ ಆಗ್ತಾ ಇಲ್ಲ ಅನ್ನೋದಿದೆ ಇಲ್ಲಿ. ಈ ಟೈಮಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಅನ್ನೋ ಪ್ರಶ್ನೆಗಳು ಇಲ್ಲಿ ಕಾಣ್ತಾ ಇದೆ. ಕೆಲವರಿಂದ ಬೇಜಾರಿದೆ, ಒಂದೊಂದ್ಸರಿ ಪ್ರೀತಿ ಇರುತ್ತೆ, ತುಂಬಾ ದಿನದ ಫ್ರೆಂಡ್ಶಿಪ್ ಇರುತ್ತೆ. ಮುಂದಿನ ಜೀವನದ ಬಗ್ಗೆ ಹೇಳೋಕೆ ಒಂದೊಂದ್ಸರಿ ಕಷ್ಟ ಆಗುತ್ತೆ. ಆದ್ರಿಂದ ಇಲ್ಲಿ ಕೆಲವರು ಟೈಮ್ ತಗೊಂಡಿರಬಹುದು. ಇಲ್ಲಿನ ಎನರ್ಜಿ ಪ್ರಕಾರ ಇಲ್ಲೊಂದು ಆತಂಕ ಇದೆ, ಬೇಜಾರಿದೆ, ಮುಂದೆ ಏನಾಗುತ್ತೋ ಅನ್ನೋ ಹೆದರಿಕೆ ಕಾಣ್ತಾ ಇದೆ. ಕೂತಲ್ಲಿ ನಿಂತಲ್ಲಿ ನಿಮ್ಮ ನೆನಪಿದೆ, ಅವ್ರಿಗೆ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಬೇಜಾರಿದೆ, ಮನಸ್ಸು ಒಡೆದಿದೆ. ನೀವು ಅವರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದಿದೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರು ತಗೊಳ್ಳಿ. ಈ ಒಂದು ಕಾರ್ಡ್ಗಳ ಪ್ರಕಾರ ಇಲ್ಲೊಂದು ಟ್ರಸ್ಟ್ ಇಶ್ಯೂಸ್ ಕಾಣ್ತಾ ಇದೆ, ಹಾಗೆ ಅಕ್ಸೆಪ್ಟೆನ್ಸ್ ಇಶ್ಯೂನೂ ಇದೆ. ಇಲ್ಲಿ ಯೂನಿವರ್ಸ್ ಇಂದ ಏನ್ ಬರುತ್ತೆ ನೋಡೋಣ. ಕೆಲವರು ಲಾಂಗ್ ಗ್ಯಾಪ್ ಅಲ್ಲಿ ಇದ್ದೀರಾ ಅಂತಾನೂ ಅನ್ನಿಸ್ತಾ ಇದೆ. ಇಲ್ಲೊಂದು ಚೇಂಜ್ ಬರ್ತಾ ಇದೆ, ಹಾಗೆ ಕರೇಜ್, ಮತ್ತೊಂದು ಸ್ಟ್ರೆಸ್, ದಿ ಸೋರ್ಸ್ ಬರ್ತಾ ಇದೆ, ಹಾಗೆ ರೈಟ್ನೆಸ್. ಬಾಟಮ್ನಲ್ಲಿ ಏನಿದೆ ನೋಡೋಣ. ಕಂಟ್ರೋಲ್. ಕೆಲವು ಸರಿ ನಿರ್ಧಾರಗಳನ್ನ ತಗೊಳ್ಳೋದು ಕಷ್ಟ ಆಗುತ್ತೆ. ಇದು ಅವರೊಬ್ರದ್ದೇ ಪ್ರಶ್ನೆ ಇಲ್ಲ, ಮನೆಯಲ್ಲಿ ಫ್ಯಾಮಿಲಿಯಿಂದನೂ ಗ್ರೀನ್ ಸಿಗ್ನಲ್ ಬೇಕಾಗಿರುತ್ತೆ. ಹಾಗಾಗಿ ಅವ್ರಿಗೆ ಧೈರ್ಯ ಸಾಲ್ತಾ ಇಲ್ಲ ಅನ್ನೋದಿದೆ. ಹಾಗೆ ಈ ವಿಷಯದಲ್ಲಿ ಸ್ಟ್ರೆಸ್ ಇದೆ. ಕೆಲವೇ ದಿವಸಗಳಲ್ಲಿ
ನಿಮ್ಮ ಈ ಸಂಬಂಧದಲ್ಲಿ ಚೇಂಜಸ್ ಬರಬಹುದು ಅನ್ನೋದಿದೆ. ಇಬ್ಬರಲ್ಲೂ ಬದಲಾವಣೆಗಳು ಕಾಣ್ತಾ ಇದೆ. ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಈ ನಿರ್ಧಾರದ ಹಿಂದೆ ಹಲವಾರು ಕಾರಣಗಳಿದೆ ಅನ್ನೋದು ಬರ್ತಾ ಇದೆ. ಆದರೆ ಇಲ್ಲೊಂದು ಸೋರ್ಸ್ ಅಂದಾಗ ಸನ್ ಕಾರ್ಡ್ ಮುಂದೆ ಹ್ಯಾಪಿನೆಸ್ ಇದೆ ಅಂತ ಹೇಳ್ತಾ ಇದೆ. ಮುಂದೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇರಬಹುದು, ಚೇಂಜ್ ಇರಬಹುದು. ಹಾಗಾಗಿ ಆ ಒಂದು ರೈಟ್ನೆಸ್ ಟೈಮ್ ಬರುತ್ತೆ ಅನ್ನೋದು ಬರ್ತಾ ಇದೆ. ಆದ್ರಿಂದ ಸ್ವಲ್ಪ ದಿನ ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಇಲ್ಲಿ ಕ್ಲಾರಿಟಿ ಬೇಕು. ಅಕ್ಸೆಪ್ಟ್ ಲವ್ ನೀವು ಹೇಳ್ತಾ ಇರ್ಬೋದು ಅಥವಾ ಅವ್ರು ಕೇಳ್ತಾ ಇರಬಹುದು. ಸದ್ಯದಲ್ಲಿ ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಯಾಕೆಂದ್ರೆ ಮುಂದೆ ಒಂದು ಸಮಯ ಬರುತ್ತೆ. ಇಲ್ಲೊಂದು ಸ್ಟಕ್ ಎನರ್ಜಿ ಇರೋದ್ರಿಂದ ಯಾವ ನಿರ್ಧಾರಗಳೂ ಬರಲ್ಲ ಅನ್ನೋದಿದೆ. ಆದ್ರಿಂದ ಸರಿಯಾದ ಒಂದು ಸಮಯಕ್ಕೋಸ್ಕರ ನೀವು ಕಾಯಬೇಕಾಗುತ್ತೆ. ಆದ್ರಿಂದ ನಿಮ್ಮನ್ನ ನೀವು ಇಲ್ಲಿ ಹೀಲ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಇಲ್ಲೊಂದು ಆಸ್ಕ್ ಯುವರ್ ಏಂಜಲ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಇಟ್ ಈಸ್ ಅಪ್ ಟು ಯು. ಹಾಗೆ ಅ ಇಯರ್ ಫ್ರಮ್ ನೌ. ಮತ್ತೊಂದು ಫರ್ಗಿವ್ನೆಸ್. ಇಲ್ಲಿ ಪೀಸ್ಫುಲ್ ರೆಸೊಲ್ಯೂಷನ್ ಬರ್ತಾ ಇದೆ. ಯಾವುದೇ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿರಬಹುದು. ಇಬ್ಬರಲ್ಲೂ ಆತಂಕ ಇದೆ. ಇಲ್ಲಿ ಒಬ್ರು ಅಕ್ಸೆಪ್ಟೆನ್ಸ್ ಕೇಳ್ತಾ ಇದ್ದೀರಾ, ಇನ್ನೊಬ್ರಿಗೆ ಸ್ಟ್ರೆಸ್ ಇದೆ. ಹಾಗಾಗಿ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ, ಎಸ್ ಅಂತ ಹೇಳ್ತಾ ಇದ್ದಾರೆ. ಆ ಇಯರ್ ಫ್ರಮ್ ನೌ ಅನ್ನೋದು ಬರ್ತಾ ಇದೆ. ಯಾಕೆಂದ್ರೆ ಆಗ್ಲೇ ನಾನು ರೈಟ್ನೆಸ್ ಅಂತ ಹೇಳಿದೆ. ಸದ್ಯದ ಪರಿಸ್ಥಿತಿನಲ್ಲಿ ಸ್ಟಕ್ ಎನರ್ಜಿ ಇರೋದ್ರಿಂದ ನೀವು ಸ್ವಲ್ಪ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ. ಆದ್ರಿಂದ ಒಬ್ರಿಗೊಬ್ರಿಗೆ ಫರ್ಗಿವ್ ಮಾಡಿ ಸಮಾಧಾನವಾಗಿರಿ. ಇಲ್ಲೊಂದು ಪೀಸ್ಫುಲ್ ರೆಸೊಲ್ಯೂಷನ್ ಇದೆ. ಯಾವುದೇ ಕಷ್ಟದ ಪರಿಸ್ಥಿತಿಗಳಾಗಿರಲಿ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಏನೇನೋ ಜಗಳಗಳೂ ಮಾಡ್ಕೊಂಡಿರಬಹುದು, ಮಾತುಕತೆಗಳು ನಡೆದಿರಬಹುದು. ಆದ್ರಿಂದ ಒಬ್ರಿಗೊಬ್ರಿಗೆ ಕ್ಷಮಿಸಿ ಸಮಾಧಾನವಾಗಿರಿ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಅವ್ರಿಗೆ ನಿಜವಾದ ಫೀಲಿಂಗ್ಸ್ ಇದೆ. ಆದರೆ ಯಾವುದು ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಅವ್ರ ಲೈಫಲ್ಲಿ ಏನೇನೋ ಚಾಲೆಂಜಸ್ ಇರಬಹುದು, ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಅಥವಾ ಜಾಬ್ ಇಶ್ಯೂಸು ಇರಬಹುದು. ಕೆಲವರಿಗೆ ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗುತ್ತೆ, ಇದೆಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಆದರೆ ಅದಕ್ಕೆ ಸಾಕಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಬರ್ತಾ ಇದೆ. ಅ ಇಯರ್ ಫ್ರಮ್ ನೌ. ಆದ್ರಿಂದ ಇಟ್ ಈಸ್ ಅಪ್ ಟು ಯು. ಇದು ನಿಮ್ಮಿಬ್ರಿಗೂ ಬಿಟ್ಟಿರುವಂತಹ ವಿಷಯ. ಒಬ್ರಿಗೊಬ್ರಿಗೆ ಕ್ಷಮಿಸಿ ನಿಮ್ಮ ಫ್ರೆಂಡ್ಶಿಪ್ನ ಸಂತೋಷವಾಗಿ ಮುಂದುವರಿಸಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಬೇಕು ಅಂತ ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.